ಶ್ರೀ ಸಿದ್ದರಾಮೇಶ್ವರ 852ನೇ ಜಯಂತಿ ಮಹೋತ್ಸವದ ಒಂದು ಸಂಪನ್ನಗೊಳ್ಳುವ ಶುಭಾವಸರದಲ್ಲಿ ನಮ್ಮೆಲ್ಲ ಸೇರಿದೆ. ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವ ಶಿಡ್ಲಘಟ್ಟಿ, ಬೆಳ್ಳೆಕಟ್ಟೆ, ಬೆಟ್ಟದಹಳ್ಳಿ, ಪುಷ್ಪಗಿರಿಯ ಪೂಜ್ಯಗಳಲ್ಲಿ ಗೌರವ ಸಲ್ಲಿಸಿ ಅಧ್ಯಕ್ಷತೆ ವಹಿಸಿರುವ ಶಾಸಕರಾದ ಶಿವಕ್ಷರಿಯವರೇ, ಇಲ್ಲಿ ಮುಖ್ಯ ಭಾಷಣವನ್ನು ಮಾಡಿದಂತಹ ಸಭಾಪತಿಗಳಾಗಿದ್ದಂತಹ, ಸಂಸದರಾಗಿದ್ದಂತಹ, ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ವೈಚಾರಿಕ ಪ್ರಜ್ಞೆಯ ಸಾಕ್ಷಿಯಾಗಿರುವ ಶ್ರೀ ಬಿ ಆರ್ ಶಂಕರ್ ಅವರೇ, ಶಾಸಕರಾದ ನನ್ನ ತಮ್ಮಯ್ಯನವರೇ, ಸುರೇಶ್ ಅವರೇ, ಹಾಗೂ ಮಾನ್ಯ ಶಾಸಕರಾದ ಮಾನ್ಯ ಶ್ರೀ ನಾಗರಾಜ್ ಅವರೇ, ಷಡಕ್ಷರಿ ಅವರೇ, ದಯಾಶಂಕರ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ಆಸ್ತಿಕ ಬಂಧುಗಳೇ, ಮಾತೆಯರೇ, ನಿನ್ನೆ ಮತ್ತು ಇವತ್ತು ಕರ್ನಾಟಕದ ರಾಜಧಾನಿಯಲ್ಲಿ ಸಿದ್ದರಾಮೇಶ್ವರರ ಜಯಂತಿಯ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ. ಸಿದ್ದರಾಮೇಶ್ವರರ ಬಗ್ಗೆ ನಿನ್ನೆಯಿಂದ ಅನೇಕ ಮಹತ್ವದ ಮಾತುಗಳನ್ನೆಲ್ಲ ಕೇಳಿದೆ. 12ನೇ ಶತಮಾನ ಈ ನಾಡು ಕಂಡ ಅಪರೂಪದ ಒಂದು ದೊಡ್ಡ ಕ್ರಾಂತಿಕಾರಿ ಸನ್ನಿವೇಶ. ಮಾನ್ಯ ಬಿ ಆರ್ ಶಂಕರ್ ಅವರು ಇದರ ಬಗ್ಗೆ ಅನೇಕ ಮೌಲಿಕ ಮಾತುಗಳನ್ನು ಹೇಳಿದ್ದಾರೆ. ಅವರು ಆಶ್ಚರ್ಯಪಟ್ಟ ಸಂಗತಿ ಏನಂತಂದ್ರೆ, ಇಷ್ಟೆಲ್ಲ ಯುವಶರಣರು ಒಂದು ಸ್ಥಳದಲ್ಲಿ ಸೇರಿ ಇಷ್ಟು ಮೌಲಿಕವಾದಂತಹ ವಿಚಾರಗಳನ್ನ ಚರ್ಚೆ ಮಾಡಿ ಅದರ ವಿವರಣವನ್ನು ಸಮಾಜಕ್ಕೆ ಕೊಡುವುದರ ಹಿಂದೆ ಎಷ್ಟು ಮಹತ್ವವಾದ ಶಕ್ತಿ ಇರಬಹುದು, ಅವರ ಅಧ್ಯಯನದ ಆಳವಾದಂತಹ ಒಂದು ವ್ಯಾಪ್ತಿಯಲ್ಲಿರ್ಬೋದು, ಹಾಗೆ ಅವಷ್ಟೆಲ್ಲ ಬೆಳೆಯಲಿಕ್ಕೆ ಕಾರಣಗಳಾದದ್ದೇನೋ ಅವಕಾಶ ಸಿಕ್ಕಂತಹ ಬಗ್ಗೆ ತುಂಬ ಒಳ್ಳೆಯ ಮಾತುಗಳು ಹೇಳಿದ್ದಾರೆ. ಅಂದು ಬಸವಣ್ಣರಾಗಲಿ, ಹನುಮಪ್ಪಗಳಾಗಲಿ ಒಂದು ವಿಶೇಷವಾದಂತಹ ಇಡೀ ನಮ್ಮ ಸಂಸ್ಕೃತಿಯ ಪರಂಪರೆಯ ಜ್ಞಾನದ ಅರಿವನ್ನು ತಿಳಿದಿರುತ್ತೆ. ಆ ಸಮಾಜದಲ್ಲಿ ಅದನ್ನು ಅರ್ಥ ಮಾಡಿಕೊಂಡ ಕಾರಣದಿಂದಾಗಿ ಸಮಾಜದ ಸುಧಾರಣೆಗಾಗಿ ತಾವು ಕಂಡುಕೊಂಡಂತಹ ಅನುಭವಗಳನ್ನು ಸಮಾಜಕ್ಕೆ ಹಂಚಿಕೊಂಡು ಅದು ಜ್ಞಾನವಾಗಬಹುದು, ಧರ್ಮ ಆಗಬಹುದು, ಭಕ್ತಿ ಆಗಬಹುದು, ಸರ್ವತೋಮುಖವಾಗಿ ಸಮಾಜವನ್ನು ಸಮೃದ್ಧಗೊಳಿಸಲಿಕ್ಕೆ ಬೇಕಾದಂತಹ ಒಂದು ಜವಾಬ್ದಾರಿಯನ್ನು ಕರ್ನಾಟಕದಲ್ಲಿ ಆಗ್ತವೆ ಯಾರಂದ್ರೆ ಬಸವಾದಂಥದ್ದು ಸಿದ್ದರಾಮೇಶ್ವರ ಅಲಮರವರನ್ನು ಅಂತಕ್ಕಂಥದ್ದು ಕರ್ನಾಟಕದವರೆಲ್ಲ ಸಂತೋಷ ಪಡಬೇಕಾದಂಥ ಸಂಗತಿ. ಇವತ್ತು ಜಗತ್ತಿನಲ್ಲಿ ಉಪನಿಷತ್ ಕಾಲದಲ್ಲಿ ನಡೆದಂತಹ ಸಂವಾದಗಳು, ಚರ್ಚೆಗಳು, ಸತ್ಯದ ದರ್ಶನಕ್ಕಾಗಿ ನಡೆದಂತಹ ಸಂಗತಿ ಮತ್ತೊಮ್ಮೆ ಭಾರತ ದೇಶದಲ್ಲಿ ಮತ್ತೆ ನಡೆದದ್ದು ಯಾವುದು ಅಂತಂದ್ರೆ 12ನೇ ಶತಮಾನದಲ್ಲಿ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಅಂದು ಬಸವಾದಿ ಪರ್ವತರಿಗೆ ಬಸವಣ್ಣರ ಕ್ರಾಂತಿಯ ಕಾಳೆ ಎಷ್ಟು ವ್ಯಾಪಕವಾಗಿ ಬೆಳೆದಿತ್ತು ಅಂತಂದ್ರೆ, ಕರ್ನಾಟಕ ಅಲ್ಲ, ದೇಶದ ಮೂಲೆ ಮೂಲೆಗಳೆಲ್ಲ, ನೇಪಾಳ, ಕಾಶ್ಮೀರ, ಅಫ್ಘಾನಿಸ್ತಾನ ಮುಂತಾದ ಪ್ರದೇಶಗಳಿಂದ ಅವತ್ತು ಟಿವಿ ಮಾಧ್ಯಮ ಇಲ್ಲ, ರೇಡಿಯೋ ಮಾಧ್ಯಮ ಇಲ್ಲ, ಯಾವ ಸಂಪರ್ಕದ ಮಾಧ್ಯಮಗಳು ಇಲ್ಲದ ಸಂದರ್ಭದಲ್ಲಿ ಕೂಡ ಕರ್ನಾಟಕಕ್ಕಾಗಿ ತಿಳಿದಂತಹ ಸಂಗತಿಗಳನ್ನು ತಿಳಿದು ಕಾಶ್ಮೀರದ ರಾಜ್ಯವು ಬಂದು ಅಂತಹ ಮಟ್ಟದಲ್ಲಿ ರಾಜ್ಯವನ್ನು ತ್ಯಾಗ ಮಾಡಿ ಕಾಯಕ ಮಾಡೋದೇ ನಮ್ಮ ಬದುಕಿನ ಶ್ರೇಯಸ್ಸು ಅಂತಂತ ಮಾಡಿದಂತಹ ಕೀರ್ತಿ ಕರ್ನಾಟಕದ ಬಸವಾದಿ ಧರ್ಮದಲ್ಲಿ ಅಂತ ಕಾಯಕಕ್ಕೆ ಮುಖ್ಯವಾಗಿ ನಿಂತಂತವರು ಸಿದ್ದರಾಮೇಶ್ವರ ಅಂತವರು ನಮಗೆಲ್ಲ ತಿಳಿದಿರುವಂತಹ ಸಂಗತಿ. ಅವರು ಅನೇಕ ವಚನಗಳನ್ನು ರಚನೆ ಮಾಡಿದ್ದಾರೆ. ಸಿದ್ದರಾಮೇಶ್ವರರು ಕರ್ಮಯೋಗಿಗಳಾಗಿದ್ದರು, ಯೋಗಿಗಳಾದರು ಮತ್ತು ಸಣ್ಣಲಿಗೆಯಿಂದ ಶ್ರೀಶೈಲಕ್ಕೆ ಹೋದಂತಹ ಪ್ರಸಂಗ ನಮಗೆಲ್ಲ ತಿಳಿದಿರುವಂತಹದ್ದು. ತನಗಾಗಿಯಾಗಿ ಮೈದಾನದಲ್ಲಿದ್ದಂತಹ ಸಿದ್ದರಾಮೇಶ್ವರರು ಒಬ್ಬ ಕಂಡಂತಹ ತಪಸ್ವಿಯ ವ್ಯಕ್ತಿತ್ವಕ್ಕೆ ಬಾರ ಹೋಗಿ ಆತನನ್ನು ಹುಡುಕ್ತಾ ಬರ್ತಾರೆ ಪರಿಸರ ಬಂದಂತಹ ಜನರ ಜೊತೆ. ಅವ್ರು ಶ್ರೀಶೈಲಕ್ಕೆ ಹೋದಾಗ ತಾವು ನೋಡಿದಂತಹ ಮಲ್ಲಿಕ ಅವರೆಲ್ಲ ಹೇಳ್ತಾರೆ, ಇದೇ ಮಲ್ಲಿಕಾರ್ಜುನ, ಇದೇ ಮಲ್ಲಿಕಾರ್ಜುನ.
ಆದರೆ ಸಿದ್ದರಾಮೇಶ್ವರಿಗೆ ಏನೇನೋ ಮಲ್ಲಿಕಾರ್ಜುನ ಬೇಕಾಗಿಲ್ಲ, ನಾನು ನೋಡಿದ ಮಲ್ಲಿಕಾರ್ಜುನ ಬೇಕು ಅಂತೇಳಿ ಅವರು ಕನ್ನಡದಲ್ಲಿ ಬಿಡ್ತಾರೆ, ಮಲ್ಲಿಕಾರ್ಜುನ ಹೇಗೆ ಕರ್ಕೊಂಡ್ಬರ್ತಾರೆ, ಜ್ಞಾನೋದಯ ಇವೆಲ್ಲ ನಾವು ಇತಿಹಾಸದಲ್ಲಿ ಕಾಣುವಂಥ ಸಂಗತಿ. ಹಾಗೆ ಅವರು ಒಂದು ಗಾಯಕ ನಿಷ್ಠೆಯನ್ನು ಮಾಡಿ ನಮ್ಮಲ್ಲಿ ಹಿಂದೆ ಕರೆಯನ್ನು ಕಟ್ಟಿಸು, ಬಾವಿಯನ್ನು ಸವೆಸು, ಸರಿವಡಿಸುತ್ತೆ, ಅನಾಥವನ್ನು ರಕ್ಷಿಸುವಂತ ಮಾತುಗಳಿದೆ. ಅದಕ್ಕೊಂದು ವ್ಯಾಖ್ಯಾನ ರೂಪದಲ್ಲಿ ತಮ್ಮ ಬದುಕನ್ನು ಪ್ರಾರಂಭಿಸಿದಂಥವರು ಸಿದ್ದರಾಮೇಶ್ವರ. ಆನಂತರ ಅವರು ಕಲ್ಯಾಣಕ್ಕೆ ಬಂದ ನಂತರ ಅದೆಲ್ಲ ಗೊತ್ತಿರುವಂತಹದ್ದು. ಅವರು ಇಷ್ಟಲಿಂಗ ಧಾರಣೆಯ ಸಂದರ್ಭ ಸಿದ್ದರಾಮೇಶ್ವರರು ಮತ್ತು ಚನ್ನಬಸವಣ್ಣವರ ನಡುವೆ ನಡೆದಂತಹ ಸಂವಾದ ಚರ್ಚೆಗಳು ಇಷ್ಟಲಿಂಗ ಧಾರಣೆಯನ್ನ ಯಾತಕ್ಕೆ ಮಾಡಬೇಕು ಅಂತ ಅಪೇಕ್ಷೆ ಪಡತಕ್ಕಂಥವ್ರಿಗೆ ಅದರಿಂದ ಏನು ಸೌಲಭ್ಯಗಳು ಸಿಗುತ್ತೆ ಅಂತನ್ನುವಂತಹ ಕುತೂಹಲ ಆಕಾಂಕ್ಷೆಗಳಿದ್ದವರಿಗೆ ಆ ಒಂದು ಚರ್ಚೆಯ ಭಾಗವನ್ನು ಶೂನ್ಯ ಸಂಪಾದನೆಯಲ್ಲಿ ಅಥವಾ ವಚನಗಳ ಮುಖಾಂತರ ಅರ್ಥ ಮಾಡಿಕೊಂಡ್ರೆ ಅದು ಎಷ್ಟು ಅಗತ್ಯವಾದದ್ದು ಅಂತಕ್ಕಂಥದ್ದನ್ನ ಅಲ್ಲಿ ಸುಮಾರು ಚರ್ಚೆಗಳು ನಡೆಯುತ್ತೆ. ಆಗ ಅದು ಯಾಕೆ ಬೇಕು, ಆಕಾಶದಲ್ಲಿ ಆರೋಗ್ಯವಾಗಿ ಯಾಕೆ ಲಿಂಗಬೇಕು ಅಂತ ಸಿದ್ದರಾಮೇಶ್ವರ ಕೇಳಿದಾಗ ಚನ್ನಬಸವಣ್ಣ ಹೇಳ್ತಾರೆ, ಆಕಾಶದಲ್ಲಿ ಪಟ ಹಾರುತ್ತೆ, ಒಂದು ಸೂತ್ರ ಇಟ್ಕೊಂಡು ಒಬ್ಬ ಕೈನಲ್ಲಿ ಇದ್ರೆ ಮಾತ್ರ ಪಟ ಹಾರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇಷ್ಟಲಿಂಗ ಅಂತ ಹೇಳೋದು ಅಷ್ಟು ಮಾತವಾದದ್ದು ಅಂತಲ್ವ. ಇಂಥ ಅನೇಕ ಮಾತುಗಳನ್ನ ಒಂದು ಸಂವಾದದಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ. ಅಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದಂಥವರು ಸಿದ್ದರಾಮೇಶ್ವರರು. ಒಂದು ಸಮಾನತೆಯ ಸಂಕೇತವಾಗಿ ಆಲಯದಲ್ಲಿ ಓರಲ್ ತಿಪ್ಪೋದೇ ಸಮಾಜ 6 ಜೈಲಿಗಳು ಕೂಡ ಮನದ ಕಾಣಿಕೆಯ ಕೆಳದಿರುವಂತಹ ಸಮಾಜ. ಹೀಗೆ ಅವರ ವಚನದಲ್ಲಿ ಒಂದು ಮನುಷ್ಯ ಸಮಸ್ಥಿತಿಯನ್ನ ಹೇಗೆ ಕಾಪಾಡಿಕೊಳ್ಬೇಕು, ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಸ್ಥಿತಪ್ರಜ್ಞಾ ಲಕ್ಷಣ ಇದೆ. ಸ್ಥಿತಪ್ರಜ್ಞಾ ಲಕ್ಷಣದ ಒಂದು ಗೀತ ವಾಕ್ಯಕ್ಕೆ ಸೂತ್ರಮುಖವಾಗಿ ಸಿದ್ದರಾಮೇಶ್ವರರು ಈ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ಹೆಣ್ಣಿಗೆ ಮಹತ್ವವಾದಂತಹ ಸ್ಥಾನವನ್ನು ಕೊಟ್ಟಂತವರು. ತಾಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು. ಅದು ಕಾರಣ ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಮಹಿಳೆಗೆ ಸಾಕ್ಷಾತ್ ಭಗವಂತನ ಸ್ಥಾನವನ್ನು ಕೊಟ್ಟಂತಹ ಮಹಾಯೋಗಿ ಎಂದರೆ ಸಿದ್ದರಾಮೇಶ್ವರ ಅನ್ನತಕ್ಕಂಥದ್ದು. ಇನ್ನು ಮಹಿಳಾ ಹೋರಾಟ ಮಾಡುವಂತಹ ಒಂದು ಸಮಯಕ್ಕೆ ಮುಖ್ಯವಾದಂತಹ ಸಂದೇಶ. ಅವರು ಗಾಯಕಿಯಾಗಿದ್ದರು, ಯೋಗಿಯಾಗಿದ್ದರು. ಅವರು ಯೋಗಿ ಆದರೆ ಅವರು ಎಷ್ಟು ಪ್ರಬಲವಾಗಿ ಯೋಗವನ್ನು ಸಾಧನೆ ಮಾಡಿದ್ರು. ಹಾಗೆ ಅಂತಂದ್ರೆ ಯೋಗಿ ಆದರೆ ನನ್ನತ್ತ ಆಗಬೇಕು ಅಂತ ನಾವು ಮಾತನ್ನು ಸಿದ್ದರಾಮೇಶ್ವರ ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಭಕ್ತನಾದರೆ ಬಸವಣ್ಣನಂತಾಗಬೇಕು, ಲಿಂಗಮನಾದರೆ ಪ್ರಭುವಿನಂತಾಗಬೇಕು, ಭೋಗಿಯಾದರೆ ನಮ್ಮ ಗುರು ಚನ್ನಬಸವಣ್ಣನಂತಾಗಬೇಕು, ಯೋಗಿ ಆದರೆ ನನ್ನಂತಾಗಬೇಕು ನೋಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಅವರು ಯೋಗದ ಸಾಧನೆಯನ್ನು ಮಾಡಿ ಆ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂತಹ ಮಾತು ನಮ್ಮ ಸಿದ್ದರಾಮೇಶ್ವರರು ಹೇಗೆ ಒಂದು ಮಹತ್ವದ ಸ್ಥಾನವನ್ನು ನಡೆಸಿದ್ರು ಅಂತದನ್ನ ಹೇಳ್ಬೋದು. ಅವ್ರ ಬಗ್ಗೆ ಅನೇಕ ಶರಣರು ತುಂಬಾ ಮೆಚ್ಚುಗೆಯಿಂದ ಆತ್ಮೀಯವಾಗಿ ಭಕ್ತಿಯಿಂದ ಹೇಳ್ತಕ್ಕಂಥದ್ದನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಮರಮಣ್ಣಿ ದೇವರು ಹೇಳ್ತಾರೆ, ಎಲ್ಲ ತೊಕ್ಕು ಶುದ್ಧವಾಯುತ್ತಯ್ಯ ಸಿದ್ದರಾಮ ದೇವರ ಧರ್ಮದಿಂದ. ಹಾಗೆ ಮರುಳಶಂಕರ ದೇವರು ಹೇಳ್ತಾರೆ, ಎಲ್ಲ ಪರಮಾತ್ಮನ ಚೇತನನೇ ಸಿದ್ದರಾಮೇಶ್ವರ. ಅದನ್ನ ಪರಮಾತ್ಮನ ಸ್ವರೂಪ ಯಾರು ಅಂತಂದ್ರೆ ಅದು ಸಿದ್ದರಾಮೇಶ್ವರರು ಅಂತ ಮಾತನ್ನು ಮರುಳಶಂಕರ ದೇವರು ಹೇಳ್ತಾರೆ. ಹಾಗೆ ಪ್ರಾಣಗಂಗಿ ಸ್ಥಳ ನಿಶೂನ್ಯವಾಗಿತ್ತು, ಸಿದ್ದರಾಮೇಶ್ವರ ಧನ್ಯವಾದ. ಹಾಗೆ ಪ್ರಾಣಲಿಂಗ ಸ್ಥಳಕ್ಕೆ ಅವ್ರ ಕಾರ್ಯದಲ್ಲಿ ಹೇಗೆ ಅಂತ ಅಕ್ಕ ಮಹಾದೇವಿ ಕೂಡ ಹೇಳ್ತಿದ್ದಾರೆ. ಹಾಗೆ ಹಾವಿನಾಳ ಕಲೆಯವರು ಎಲ್ಲ ತೊಕ್ಕಿನಲ್ಲಿ ಸಹಾಯಕವಾದ ಸಿದ್ದರಾಮೇಶ್ವರ. ನನ್ನ ಚರ್ಮದ ಪ್ರತಿಯೊಂದು ಭಾಗವೂ ಕೂಡ ಕಣವು ಕೂಡ ಸಿದ್ದರಾಮೇಶ್ವರಿ ಆಗಿರ್ತಕ್ಕಂಥ ಮಾತನ್ನ ಹಾವಿನಾಳ ಕಲೆಯನ್ನು ಹೇಳಿದೆ. ಹೀಗೆ ಇಡೀ ಶರಣ ಸಂಕಲ್ಪದಿಂದ ಗೌರವಗಳಿಗೆ ಪಾತ್ರರಾದಂತಹ ಮಹಾಯೋಗಿ ಸಿದ್ದರಾಮೇಶ್ವರ ಅಂತಕ್ಕಂಥದ್ದು ನಮಗೆಲ್ಲ ಅಭಿಮಾನ ಬರುವಂತಹ ಸಂಗತಿ. ಅಂತ ಮಹಾ ಶಿವಯೋಗಿ, ಯೋಗಿ, ತಪಸ್ವಿ, ಗಾಯಕಿಯಾಗಿ ಸಿದ್ದರಾಮೇಶ್ವರ ಜಯಂತಿಯನ್ನ ನಡುವ ಲಿಂಗಾಯತ ಸಮುದಾಯದಿಂದ ನಿರಂತರವಾಗಿ ಆಚರಿಸಿಕೊಂಡು ಬರ್ತಾಯಿರ್ತಕ್ಕಂಥದ್ದು ನಮಗೆಲ್ಲ ರೀತಿಯಾಗಿರ್ತಕ್ಕಂತಹ ಸಂಗತಿಯಾಗಿದೆ. ಕರ್ನಾಟಕದ ತುಂಬೆಲ್ಲ ಮಹಾರಾಷ್ಟ್ರದಲ್ಲಿ ಸಿದ್ದರಾಮೇಶ್ವರರ ಜಯಂತಿ ನಿರಂತರವಾಗಿ ನಡೆದಿದೆ. ಸಿದ್ದರಾಮೇಶ್ವರರ ಭಕ್ತರಿಗೆ ಅವರಿಗೆ ವರ್ಷ ಶುರುವಾಗಲೇ ಸಂಕ್ರಾಂತಿ ಜೊತೆ, ಕೆಲವು ಯುಗಾದಿನಲ್ಲಿ ವರ್ಷ ಶುರುವಾಗುತ್ತೆ, ಕೆಲವು ದೀಪಾವಳಿನಲ್ಲಿ ವರ್ಷ ಶುರುವಾಗುತ್ತೆ, ಹೀಗೆ ಬೇರೆ ಬೇರೆ ಕಡೆ ವರ್ಷ ಶುರುವಾಗುತ್ತೆ. ಆದರೆ ಸಿದ್ದರಾಮೇಶ್ವರ ಭಕ್ತರಿಗೆ ಸಂಕ್ರಾಂತಿಯಿಂದಲೇ ಹೊಸ ವರ್ಷ ಶುರುವಾಗತಕ್ಕಂಥದ್ದು. ಆ ಸಂಕ್ರಾಂತಿಯ ಶುಭಾವಸರದಲ್ಲಿ ಇದನ್ನ ನಿರಂತರವಾಗಿ ಏರ್ಪಡಿಸಿಕೊಂಡು ಬಂದಿರತಕ್ಕಂತಹದ್ದು
ಬೆಂಗಳೂರು ನಗರದಲ್ಲಿ ಹಿಂದೆ ಕೂಡ ಶಾಸಕರಾಗಿದ್ದ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆದು ಅರಮನೆ ಮೈದಾನದಲ್ಲಿ ಇನ್ನೂ ಸ್ಥಳದಲ್ಲಿ ಹೆಸರಾಗಿದೆ ಅಂತ ಒಂದು ನೆನಪು ಹಸಿರವಾಗಿರೋ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮತ್ತೊಂದು ಈಗ ವೈಭವೀಕೃತವಾಗಿ ನಮ್ಮ ನಿವೃತ್ತ IPS ಅಧಿಕಾರಿಗಳಾದ ಶ್ರೀ ಎಸ್ ಸಿದ್ದರಾಮಯ್ಯನವರ ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮಕ್ಕೆ ಆಯೋಜಿತ ಆಗಿರ್ತಕ್ಕಂಥದ್ದು. ಇಲ್ಲಿ ಶಿಸ್ತು ಪಾಲನೆಗೆ ಒಂದು ಮಹತ್ವವನ್ನು ಕೊಟ್ಟು ಒಂದು ಶಿಸ್ತಬದ್ಧವಾಗಿ ಸಿದ್ದರಾಮೇಶ್ವರ ಜಯಂತಿಯನ್ನ ನಡೆಸಬೇಕು ಅಂತಕ್ಕಂತಹ ಸಂಕಲ್ಪವನ್ನು ಮಾಡಿ ಅದರಂತೆ ಆಚರಿಸಿರ್ತಕ್ಕಂತಹದ್ದು ಸಂತೋಷದಲ್ಲಿ ನವಮ ಲಿಂಗಾಯತ ಸಮಾಜ ಒಂದು ಬಹು ದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂತಹದ್ದು, ಒಂದು ರಾಜಕಾರಣದ ಪರಂಪರೆ ಇರತಕ್ಕಂತಹದ್ದು. ಹಾಗಾಗಿ ಸಿದ್ದರಾಮೇಶ್ವರಲ್ಲಿ ಶ್ರದ್ಧಾಭಕ್ತಿಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು. NB ಪಾಟೀಲ್ ಸಚಿವರು ಸ್ವರ್ಗಲಾಭದಲ್ಲಿ ಚನ್ನಲಿಂಗದಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನ ಜೊತೆಗೆ ಇರ್ತಕ್ಕಂಥದ್ದು. ಆದರೆ ಬಿಜಾಪುರದಲ್ಲಿ ಕೂಡ ಸಿದ್ದೇಶ್ವರ ದೇವಸ್ಥಾನ ಬಹಳ ಪ್ರಸಿದ್ಧವಾಗುತ್ತದೆ. ಹೇಳ್ತಕ್ಕಂಥದ್ದು ಅಂದ್ರೆ ಬಿಜಾಪುರದ ಎಲ್ಲ ವರ್ತಕರು ಆ ಸಂಸ್ಕೃತ ವರ್ತಕರು ಸೊನ್ನಲಿಂಗಿಗೆ ವ್ಯಾಪಾರೋದ್ಯಮಕ್ಕೆ ಹೋಗುವಾಗ ಸಿದ್ದರಾಮೇಶ್ವರದ ಒಂದು ದರ್ಶನವನ್ನು ಮಾಡ್ತಾ ಇದ್ರು. ಆದರೆ ವಾಪಸ್ ಹಿಂದಿರುಗಿ ಊರಿಗೆ ಬಂದಾಗ ಸಿದ್ದರಾಮೇಶ್ವರ ದರ್ಶನದ ಕೊರತೆಯಾಗಿ ಅಲ್ಲೇ ಸಿದ್ದೇಶ್ವರನ ಮರುಸ್ಥಾಪನೆ ಮಾಡಿ ಸಿದ್ದೇಶ್ವರ ತಮ್ಮ ಗುರುಗಳಾಗಿ ಮಾಡುವಂತಹ ಒಂದು ದೇವಸ್ಥಾನವೇ ಬಿಜಾಪುರದ ಸಿದ್ದೇಶ್ವರ ಒಂದು ದೇವಸ್ಥಾನ. ಕರ್ನಾಟಕದಲ್ಲಿ ವಿಶೇಷವಾಗಿ ಮಧ್ಯ ಕರ್ನಾಟಕದಲ್ಲಿ ಸಿದ್ದರಾಮೇಶ್ವರರು ಸಂಚರಿಸಿ ಆಶೀರ್ವದಿಸುತ್ತಿರತಕ್ಕಂತಹ ಅನೇಕ ಕ್ಷೇತ್ರಗಳಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನ ಇದೆ. ಇಲ್ಲಿ ನಾಗರಾಜ್ ಅವರ ಮಾತನಾಡ್ತಾ ಹೇಳಿದ್ರು ಮೈಸೂರು ಭಾಗದಲ್ಲಿ ಒಂದು ಕಡೆ ಇದೆ ಅಂತ. ನಿಮ್ಮ ಗಮನಕ್ಕೆ ತರೋದು ಅಂತಂದ್ರೆ ಚಾಮರಾಜನಗರ ಒಂದು ಜಿಲ್ಲೆಯಲ್ಲಿ ಹೆಗ್ವಾಡಿ ಅಂತ ಒಂದು ಗ್ರಾಮ ಹೇಳಿದೆ. ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಹಳ ಕಡಿಮೆ. ಚಾಮರಾಜನಗರ ಹೆಗ್ವಾಡಿಯನ್ನು ಸಿದ್ದರಾಮೇಶ್ವರ ದೇವಸ್ಥಾನ. ಅವ್ರು ಇತ್ತೀಚೆಗೆ ಸಿದ್ದರಾಮೇಶ್ವರ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ರು. ಅವ್ರೇನು ಸಂಕಲ್ಪ ಮಾಡಿದ್ರು ಅಂತಂದ್ರೆ ನಮ್ಮ ಭಕ್ತರೇ ಹಣ ಹಾಕಿ ಕಟ್ಟಬೇಕು ಹೊರತು ಯಾರಿಗೂ ಹಣ ತೆಗೆದುಕೊಳ್ಬಾರ್ದು, ಸರ್ಕಾರದಿಂದ ಶಾಸಕರಿಗೆ ಯಾರಿಗೂ ಹಣ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಸಿದ್ದರಾಮೇಶ್ವರ ಭಕ್ತರು ಎಷ್ಟು ಗಟ್ಟಿಯಾಗಿದ್ದಾರೆ ಅಂತಂದ್ರೆ ಯಾರ ಸಹಾಯವೂ ಇಲ್ಲದೆ ಭಕ್ತರ ನೆರವೇರಿಸದೆ ದೇವಸ್ಥಾನ ಕಟ್ಟಿದ್ದು ಚಾಮರಾಜನಗರ ಹೆಗ್ಗೋಡಲ್ಲಿ ಇದೆ. ಅಂತಹ ಒಂದು ಸಿದ್ದರಾಮೇಶ್ವರ ಜಯಂತಿಯಲ್ಲಿ ಭಾಗವಹಿಸಲು ಸಂತೋಷ ಆಗಲಿ. ಅನೇಕ ಶಾಸಕರಿದ್ದಾರೆ. ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು, ಸೋಮನಾಥ್ ಅವರು ಅದೆಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸತಕ್ಕಂಥವ್ರನ್ನ ನಿನ್ನೆಯಿಂದ ವಿವಿಧ ಸಮಾರಂಭಗಳಲ್ಲಿ ಸನ್ಮಾನಿಸಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಪ್ರೋತ್ಸಾಹಿಸತಕ್ಕಂಥದ್ದು ಸಂತೋಷದ ಸಂಗತಿ ಹಾಗೆ ಅಂತೇಳಿ ಸಿದ್ದರಾಮಯ್ಯ IPS ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಹುದ್ದೆಗಳನ್ನು ಅಲಂಕರಿಸಿಕೊಂಡರು. ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಸಮಾರಂಭದ ಜವಾಬ್ದಾರಿಯನ್ನು ತೆಗೆದುಕೊಂಡು ಯಶಸ್ವಿಯಾಗಿ ನೆರವೇರಿಸಬೇಕ ತೃಪ್ತಿ ಅವರಿದೆ. ಅವರೆಲ್ಲರೂ ಕೂಡ ಸಮಿತಿಯ ಸದಸ್ಯರು ಒಟ್ಟಾಗಿ ಸಹಕರಿಸುವುದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧನೆಯಾಗಿದೆ ಅಂತ ಹೇಳಿ ಸಿದ್ದರಾಮೇಶ್ವರದ ಧ್ಯೇಯೋದ್ದೇಶಗಳನ್ನು ಆದರ್ಶಗಳನ್ನು ಬದುಕಿನಲ್ಲಿ ಅನುಭವಿಸಿಕೊಳ್ಳುವ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳಬೇಕು. ವಿವರವಾಗಿ ಯೋಗಿಗಳಾಗಲಿಕ್ಕೆ ಸಾಧ್ಯ ಇರ್ಬೋದು. ಮನುಷ್ಯ ಬದುಕಿನಲ್ಲಿ ಪ್ರಯತ್ನ ಪಟ್ಟರೆ ಯೋಗ ಸಾಧನೆಯಿಂದ ತನ್ನ ಬದುಕನ್ನು ತಾನು ಅತ್ಯುತ್ತಮವಾಗಿ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು. ಅಂತಾದಕ್ಕೆ ಒಬ್ಬರು ಮೂಲ ಪುರುಷರು, ಮಾರ್ಗದರ್ಶಕರು, ಆದರ್ಶ ವ್ಯಕ್ತಿಗಳು ಯಾರು ಅಂದರೆ ಸಿದ್ದರಾಮೇಶ್ವರ ಅಂತಕ್ಕಂಥದ್ದು ನಿಮಗೆಲ್ಲ ತಿಳಿದಿರುವಂತಹ ಸಂಗತಿ. 12ನೇ ಶತಮಾನದ ಪ್ರಮುಖ ಶಕ್ತಿ ಹನುಮಪ್ಪಗಳು, ಬಸವಣ್ಣ, ಮಹಾದೇವಿ, ಸಿದ್ದರಾಮೇಶ್ವರ, ಚನ್ನಬಸವ ಯಾವಾಗಲೂ ಪ್ರಮುಖವಾಗಿ ಇರ್ತಕ್ಕಂತಹ 5 ಪ್ರಮುಖರಲ್ಲಿ ಸಿದ್ದರಾಮೇಶ್ವರ ಪ್ರಮುಖವಾಗಿ ಇಡೀ ಸಮಾಜಕ್ಕೆ ಇವತ್ತು ಕೂಡ ವಚನ ಮೂಲಕ ಪ್ರತ್ಯಕ್ಷವಾಗಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅಂತ ಒಂದು ಮಹಾಪೂಜ್ಯರ ಜಯಂತಿಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲರ ಸೌಭಾಗ್ಯ ಹೇಳಿ ಅವರ ಜಯಂತಿ ಮಹೋತ್ಸವ ಜೊತೆ ನಡೀತಾ ಇದೆ. ರಾಜ್ಯವಾದ ಸಮಾಜಕ್ಕೆ ಸದಾಟ ಇರಲಿ ಅಂತ ನಾವು ಶುಭ ಹಾರೈಕೆ ವ್ಯಕ್ತ ಮಾಡಿ ಈ ಕಾರ್ಯಕ್ರಮವನ್ನು ಕೈಗೊಳಿಸಿರುವಂತಹ ಸಿದ್ದರಾಮಯ್ಯ ತಂಡದ ಎಲ್ಲ ಸದಸ್ಯರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸಿ ಭಗವಂತನ ಬಳಸಿ ಈ 4 ಮಾರ್ಗದರ್ಶಿ ಸನ್ಮಾನ್ಯ ಡಾಕ್ಟರ್ ರಾಜಪ್ಪ ಹಾಗೂ ಗುರುಪ್ರಸಾದ್ ಅವರಿಗೆ ಪರಮ ಪೂಜ್ಯಲಿತ ಗೌರವ ಸನ್ಮಾನ. ಡಾಕ್ಟರ್ ರಾಜಪ್ಪ ಹಾಗೂ ಗುರುಪ್ರಸಾದ್. ಸುತ್ತೂರು ಪರಮ ಪೂಜ್ಯಲಿತ
ಸಮಿತಿ ಸ್ವಾಗತ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಸಿದ್ದರಾಮಪ್ಪ ಅವರಿಗೆ ಆಶೀರ್ವಾದದ ಶ್ರೀರಕ್ಷೆ.